ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಸಂಘದವರು ಊರುಗಳ ಮಧ್ಯೆ, ಫ್ಯಾಮಿಲಿಗಳ ಮಧ್ಯೆ, ಅಣ್ಣ ತಮ್ಮಂದಿರ ಮಧ್ಯೆ, ಅಕ್ಕ ತಂಗಿಯರ ಮಧ್ಯೆ, ಗಂಡ ಹೆಂಡತಿಯರ ಮಧ್ಯೆ ಇಡುವಂಥದ್ದು ಯಾವುದಾದರೂ ಸಂಘ ಇದೆಯೆಂದರೆ ಅದು ಧರ್ಮಸ್ಥಳದ ಸಂಘ. ಇದನ್ನು ಹೇಳೋದಕ್ಕೆ ನನಗೇನು ತೊಂದರೆ ಇಲ್ಲ ಸ್ನೇಹಿತರೆ, ನಿಮಗೆ ಸಮೇತ ಆಗಿರುತ್ತೆ. ನಿಮಗೆ ಹೇಳೋಕ್ಕೆ ಬಾಯಿಗೆ ಏನೋ ಇಟ್ಕೊಂಡ್ಬಿಟ್ಟಿದ್ರೆ ಹಂಗಾಗಿ ಹೇಳೋಕ್ಕಾಗ್ತಾಯಿಲ್ಲ. ನಾವು ಹೇಳ್ತೀವಿ ಡೈರೆಕ್ಟಾಗಿ. ನೋಡಿ ಸ್ನೇಹಿತರೆ, ಈಗ ವರ್ಷ ತುಂಬಿ 2 ವರ್ಷ ಆಗಕ್ಕೆ ಬಂತು, ನಾನು ದುಡ್ಡು ಕಟ್ಟಿಲ್ಲ. ನನಗೆ ಇಲ್ಲಿಯವರೆಗೂ ಒಂದು ನೋಟಿಸು ಇಲ್ಲ, ಒಂದು ಸ್ಟೇಟ್ಮೆಂಟು ಇಲ್ಲ, ಒಂದು ಅದು ಇಲ್ಲ, ಒಂದು ಇದು ಇಲ್ಲ. ಏನ್ರಿ ಮಾಡ್ತಾಯಿದ್ದೀರಾ ನೀವು? ಈಗ ಯಾವ ನಮ್ಮ ಕ್ಷೇತ್ರಕ್ಕೆ ಒಬ್ಬ ನಮ್ಮ ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಅದೇನೋ PO ಪಾವ ಅಂತಾರಲ್ಲ, ಅವನೇನೋ ಹೊಸಬ ಬಂದಿದ್ದಾನಂತೆ. ಅವನ ಕಡೆಯಿಂದ ಏನಾದರೂ ದಾಖಲಾತಿ ಕೊಡೋಕ್ಕಾದರೆ ಕೊಡಲಿ, ಕಟ್ಸ್ಕೊಂಡು ಹೋಗಲಿ. ಇಲ್ಲಾಂದರೆ ಕೋರ್ಟಿಗೆ ಹಾಕುವಂಥ ತಾಕತ್ತು ಅವನಿಗೇನಾದರೂ ಇದ್ದರೆ ಕೋರ್ಟಿಗೆ ಹಾಕ್ಕೊಳ್ಳಿ. ಸಿದ್ದರಾಮಯ್ಯ ಸಾಹೇಬರು ಸುಗ್ರೀವಾಜ್ಞೆ ಹೊರಡಿಸಿದರು. ಧರ್ಮಸ್ಥಳದ ಸಂಘದಿಂದ ಯಾರಿಗಾದರೂ ತೊಂದರೆ ಆದರೆ ಸೋಮೋಟ ಕೇಸ್ ಆದರೂ ಹಾಕ್ಕೋಬೋದು ಪೊಲೀಸ್ನವರು. ಇಲ್ಲಾಂದರೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ತಗೊಂಡು ಹೋಗ್ಬೋದು. ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ತಗೊಂಡು ಎಂಕ್ವೈರಿ ಮಾಡ್ಬೋದು ಅಂತ ಹೇಳಿದರು. ಇಲ್ಲಿಯವರೆಗೂ ನಮ್ಮ ರಾಜ್ಯದಲ್ಲಿ ಯಾರು ಸತ್ತೇ ಇಲ್ಲ, ಪೊಲೀಸ್ನವ್ರ ಕಣ್ಣಿಗೆ ಕಂಡೇ ಇಲ್ಲ. ಯಾರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಧರ್ಮಸ್ಥಳ ಸಂಘದವರು ಈ ಥರ ಟಾರ್ಚರ್ ಕೊಡ್ತಾರಂತ ಹೇಳೇ ಇಲ್ಲ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಯಾಕಂದರೆ ಯಾರು ಇಲ್ಲ, DP ಇವೆರಡೇ ಮಾಡ್ತಕ್ಕಂಥದ್ದು. ಇವೆರಡು ಮಾಡಿ ಕಳಿಸ್ಬಿಡೋದು. ಎಂಕ್ವೈರಿ ಇಲ್ಲ, ಇನ್ನೊಂದಿಲ್ಲ ಎಂಬುದು ಮೇಲ್ನೋಟ ಗೊತ್ತಾಗ್ತಾಯಿದೆ. ಏನು ಮಾಡಿದಾರೋ ಬಿಟ್ಟಾರೋ ಗೊತ್ತಿಲ್ಲ. ನೋಡಿ, ನಾವು ಇದರಲ್ಲಿ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಸ್ನೇಹಿತರೆ. ಜನ ಜಾಗೃತಿಗೋಸ್ಕರ ಎಷ್ಟೆಲ್ಲ ಮಾಹಿತಿ ಕೊಡ್ತಾ ಇದ್ದೇನೆ ನಾನು. ಸಂಘದ ಬಗ್ಗೆ ನಾನು ಇಲ್ಲಿವರೆಗೂ ಒಂದು ಸುಮಾರು ವಿಡಿಯೋಗಳನ್ನು ಮಾಡಿ ಹಾಕಿದ್ದೇನೆ. ಧರ್ಮಸ್ಥಳ ಸಂಘದವರಿಗೆ ಯಾವುದೇ ಒಂದು ರೀತಿಯ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಪ್ರಕಾರ ಲೈಸೆನ್ಸ್ ಇಲ್ಲ, RBI ಲೈಸೆನ್ಸ್ ಇಲ್ಲ, ಪಂಚಾಯತಿ ಲೈಸೆನ್ಸು, ತಾಲೂಕು ಮಟ್ಟದಲ್ಲಿ ಎಲ್ಲೆಲ್ಲಿ ಲೈಸೆನ್ಸೇ ಇಲ್ಲ. ಇವರಿಗೆ ದಾಖಲಾತಿ ಕೊಟ್ಟರೆ ದುಡ್ಡು ಕಟ್ಟಿ ಅಂತ ಹೇಳ್ತಾಯಿದ್ದೀನಿ. ಆದರೂ ನೀವು ಕಟ್ತಾಯಿದ್ದೀರಿ, ಲಾಸ್ ಮಾಡ್ಕೊತ ಇದ್ದೀರಾ, ಉದ್ಧಾರ ಆಗ್ತದೆ ನನಗಂತೂ ಗೊತ್ತಿಲ್ಲ. ಬಟ್ ಸ್ನೇಹಿತರೆ, ನಿಮಗೇನಾದ್ರು ತೊಂದರೆ ಆದರೆ ದಯವಿಟ್ಟು ನಮ್ಮ ನಂಬರು ನಮ್ಮ ಯೂಟ್ಯೂಬಲ್ಲಿ ಸಿಗುತ್ತೆ. ಆ ನಂಬರಿಗೆ ಫೋನ್ ಮಾಡಿದ್ರೆ ನಮ್ಮ ಕೈಲಿ ಏನಾಗುತ್ತೋ ಆ ಹೆಲ್ಪ್ ಮಾಡೋದಕ್ಕೆ ನಾವು ಸದಾ ರೆಡಿ ಇದ್ದೇ ಇರ್ತೇವೆ. ಸೌಜನ್ಯ ಹೋರಾಟಗಾರರು, ನಾನಾಗಿರ್ಬೋದು, ನಮ್ಮ ಇಡೀ ಟೀಮ್ ಆಗಿರೋ ಸಮೇತ ರೆಡಿ ಇದ್ದೇ ಇರುತ್ತೆ. ವಕೀಲರು ತಂಡ ಬೇಕಾ? ವಕೀಲರ ವ್ಯವಸ್ಥೆ ಏನಾದರೂ ಮಾಡಬೇಕೆಂದ್ರೂ ಮಾಡ್ತೀವಿ. ಅವರೇನಾದರೂ ಕೋರ್ಟಿಗೆ ಕೇಸ್ ಹಾಕಿದರೆ ಧರ್ಮಸ್ಥಳ ಸಂಘದ ವಿಚಾರಕ್ಕೆ ಮಾತ್ರ, ಮತ್ತು ಬೇರೆ ವಿಚಾರಕ್ಕಲ್ಲ ಸ್ನೇಹಿತರೆ. ಈ ಥರ ತೊಂದರೆ ಆಗಿದೆ ಅಂದರೆ ನಾವು ಅದಕ್ಕೇನು ಬೇಕೋ ಆ ಹೆಲ್ಪ್ ಮಾಡೋದಕ್ಕೆ ರೆಡಿ ಇದ್ದೇವೆ. ದಾಖಲಾತಿ ಕೊಡೋದಕ್ಕೂ ರೆಡಿ ಇದ್ದೇವೆ. ಎಲ್ಲ ಸೌಜನ್ಯ ಹೋರಾಟಗಾರರು ಅವ್ರ ಹತ್ರ ಇರ್ತಕ್ಕಂಥ ದಾಖಲಾತಿಯನ್ನು ನಿಮಗೆ ಯಾವಾಗ ಬೇಕಾದರೂ ಕೊಡೋಕ್ಕೆ ರೆಡಿ. ಬಟ್ ನೀವು ಗಟ್ಟಿಯಾಗಿ ನಿಂತ್ಕೊಂಡು ನಿಮ್ಮ ಹಕ್ಕುಗಳನ್ನು ನೀವು ಕೇಳ್ತಕ್ಕಂಥದ್ದು. ನೋಡಿ, ಬ್ಯಾಂಕ್ ಸಾಲ ಕೊಟ್ಟರೆ ಬ್ಯಾಂಕಿಂದ ನಮಗೆ ನೋಟಿಸ್ ಬರಬೇಕು, ಇಲ್ಲ ನಾವು ಡೈರೆಕ್ಟಾಗಿ ಬ್ಯಾಂಕಿಗೆ ಕಟ್ತೀವಿ ಎಂಬ ಪ್ರಶ್ನೆಯನ್ನು ನೀವು ಕೇಳಿದರೆ ಮಾತ್ರ ಅವ್ರು ಹೇಳ್ತಕ್ಕಂಥದ್ದು. ಇಲ್ಲಾಂದರೆ ಹೇಳೋದೇ ಇಲ್ಲ. ನಿಮ್ಮ ಹತ್ರ ಸುಮ್ಮನೆ ಕಟ್ಸ್ಕೊಂಡು ಹೋಗ್ತಾನೇ ಇರ್ತಾರೆ. ಅದು ಒಂಥರ ಸಮುದ್ರ ರೀ. ಅದು ಧರ್ಮಸ್ಥಳ ಸಂಘ ಎಂಬುದು ಒಂದು ಸಮುದ್ರ. ನಾವು ಅದರಲ್ಲಿ ಚಿಕ್ಕ ಹುಳುಗಳಿದ್ದಂಗೆ. ನಾವು ಗಟ್ಟಿಯಾಗಿ ನಿಂತ್ಕೊಂಡ್ರೆ ಮಾತ್ರ ಸಮುದ್ರಕ್ಕೆ ನೀರು ಹೋಗೋದಂತೆ ತಡೆಯುವಂಥ ಅವಕಾಶ ನಮಗುಂಟು. ಬಟ್ ನೀವೆಲ್ಲ ಅಲ್ಲೇ ಹೋಗ್ತೀವಂದರೆ ಹೋಗ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಜನ ಜಾಗೃತಿಗೋಸ್ಕರ ಮಾಹಿತಿ, ಅದನ್ನ ಬಿಟ್ಟರೆ ಬೇರೆ ಉದ್ದೇಶ ನಮಗೇನಿಲ್ಲ. ಇಲ್ಲಿಯವರೆಗೆ ನನಗೆ ಯಾರೆಲ್ಲ ಫೋನ್ ಮಾಡಿದಾರೋ ಅವರಿಗೆಲ್ಲ ತುಂಬಿರೋದೇ ಧನ್ಯವಾದಗಳು. ನಿಮ್ಮ ಸಹಕಾರ ಹೀಗೆ ಇರಲಿ. ನೋಡಿ, ನಮಗೆ ಬಂದಿರತಕ್ಕಂಥ ಕರೆಗಳಲ್ಲಿ ಕೆಲವೊಂದು ಫೇಕ್ ಕರೆಗಳಿದ್ದಾವೆ, ಕೆಲವೊಂದು ಫೇಕ್ ಕರೆಗಳಿದ್ದಾವೆ, ಕೆಲವೊಂದು ಕರೆಕ್ಟ್ ಇರ್ತಕ್ಕಂಥವು ಇದ್ದಾವೆ. ಏನು ಮಾಡೋಕ್ಕಾಗೋದಿಲ್ಲ. ಟೆಸ್ಟ್ ಮಾಡೋಕ್ಕೆ ಸಮೇತ ಮಾಡಿರ್ತಾರೆ. ಎಲ್ಲದಕ್ಕೂ ನಾವು ಹೊಂದಿಕೊಂತ ಹೋಗ್ತಾ ಇರಬೇಕು. ಏನು ಮಾಡೋಕ್ಕಾಗಲ್ಲ. ಸಮಾಜ ಇರ್ತಕ್ಕಂಥದ್ದೇ ಹೀಗೆ. ನಾವೇನಾದರೂ ಇಲ್ಲಿಯವರೆಗೂ ಯಾರಿಗಾದರೂ ₹1 ಸಹಾಯ ಮಾಡಿ ನಾವು ನಿಮ್ಮ ಬಗ್ಗೆ ಇಷ್ಟೆಲ್ಲ ದಾಖಲಾತಿ ಕೊಟ್ಟಿದ್ವಿ, ನಿಮ್ಮ ಬಗ್ಗೆ ಇಷ್ಟೆಲ್ಲ ಮಾತಾಡುವಂತೆ ಯಾವತ್ತೂ ಹೇಳಿಲ್ಲ, ಮುಂದಕ್ಕೆ ಕೂಡ ಹೇಳೋದಿಲ್ಲ. ನಮಗೆ ಬಡವರ ರಕ್ಷಣೆ ಅಥವಾ ನಮಗೆ ನೊಂದಂಥವರ ಪರವಾಗಿ ನಿಂತ್ಕೊಳ್ಳುವಂಥ ಕೆಲಸ ಆ ದೇವರು ಕೊಟ್ಟಿದ್ದಾನೆ ಅಂದ್ಕೊಂಡು ನಿಂತ್ಕೊಂಡಿದ್ದೇವೆ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಗಳನ್ನು ಮಾಡಿ ನಮ್ಮ ವಾಯ್ಸ್ ಮುಖಾಂತರ ಜನಗಳಿಗೆ ತಿಳಿಸುವಂಥ ಪ್ರಯತ್ನ ಸದಾಕಾಲ ಮಾಡ್ತಾ ಇರ್ತೇವೆ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಫಾಲೋ ಮಾಡ್ಕೊಂಡೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಸಮೇತ ಸ್ವಲ್ಪ ಯೋಚನೆ ಮಾಡಿ ನಾವು ಒಳ್ಳೆಯದಕ್ಕೆ ಮಾಡ್ತಕ್ಕಂಥದ್ದು. ಇದರಲ್ಲಿ ನಾವು ಯಾವುದೇ ರೀತಿಯಿಂದ ಯಾರಿಂದನೂ ಹಣ ಸಹಾಯ ಇನ್ನೊಂದು ಮತ್ತೊಂದು ಕೇಳ್ತಾನೇ ಇಲ್ಲ, ಕೇಳೋದು ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಮಗೆ ಆಫರ್ ಮೇಲೆ ಆಫರ್ ಬರ್ತಾ ಬಿಡಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬಂಥ ಮಕ್ಕಳು ಅವಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ನ್ಯಾಯಕ್ಕೋಸ್ಕರ ನಿಂತ್ಕೊಂಡಿರ್ತಕ್ಕಂಥದ್ದು. ನಿಮ್ಮ ಜ್ವಾಲಾಮುಖಿ ಚಾನಲ್
ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇಲ್ಲಾಂದರೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ಬಿಡಿ. ನೋ ಟೆನ್ಷನ್, ನಾವು ಯಾವುದಕ್ಕೂ ಯೋಚನೆ ಮಾಡೋದಿಲ್ಲ ಸ್ನೇಹಿತರೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ನ್ಯಾಯ. ಆ ನ್ಯಾಯಕ್ಕೋಸ್ಕರ ನಾವು ಗಟ್ಟಿಯಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು. ಇಲ್ಲಾಂದರೆ ಒಬ್ಬೊಬ್ಬ ಈ ಲೋಫರ್ ನಕಲಿ ದೇವಮಾನವ ಇದನ್ನಲ್ಲ, ಸಾಮಾನ್ಯವಾದವನ್ನಲ್ಲ. ತಿಂಗಳಿಗೆ 2-3 ಮೇಲ್ ಮುಖಾಂತರ ನನಗೆ ಬರ್ತವೆ, ಈ ವಿಡಿಯೋ ಡಿಲೆಕ್ಟ್ ಮಾಡಿ, ಈ ವಿಡಿಯೋ ಡಿಲೆಕ್ಟ್ ಮಾಡಿ. ನೋಡಿ, ಇಲ್ಲಿವರೆಗೂ ನಾನು ಅವರ ಹೆಸರೇ ತೊಗೊಂಡಿಲ್ಲ, ಆದರೂ ಸಮೇತ ಲೋಫರ್ಗಳು ನೋಟಿಸ್ ಕಳಿಸ್ತಾನೆ ಇರ್ತಾರೆ ಮೇಲ್ಗೆ. ಬಟ್ ನಾನು ಕೇಳಿರ್ತಕ್ಕಂಥದ್ದು ಪೋಸ್ಟ್ ಮುಖಾಂತರ ಕಳಿಸಿ, ಯಾತಕ್ಕೋಸ್ಕರ ಡಿಲೆಕ್ಟ್ ಮಾಡಬೇಕು, ಸೂಕ್ತವಾದ ಕಾರಣ ಕೊಡಿ, ನಾನು ಡಿಲೆಕ್ಟ್ ಮಾಡ್ತೀನಿ, ನನ್ನ ಚಾನಲ್ ಬೇಕಾದ್ರೆ ಡಿಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಆದರೂ ಕೊಡ್ತಾ ಇಲ್ಲ, ರೆಕಾರ್ಡ್ಸ್ ಸಮೇತ ಕಳಿಸ್ತಾ ಇಲ್ಲ. ಎಂತ ಮಾಡೋದು? ನಮ್ಮ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಮಂಜು, ಅವ್ರಿಗೆ ಸಮೇತ ಬೈ ಹ್ಯಾಂಡ್ ನೋಟಿಸ್ ಕಳಿಸಿ ಅಂತ ಅವ್ರು ಹೇಳಿದರು. ಅದಕ್ಕೊಂದು ನೋಟಿಸ್ ಕಳಿಸಿದ್ರು. ಏನು ನೋಟಿಸ್ ಗೊತ್ತಾ? ಸೇಮ್ ಮೇಲ್ ಏನು ಬಂದಿದೆಯಲ್ಲ, ಈ ಲಿಂಕು ಡಿಲೆಕ್ಟ್ ಮಾಡಿ ಅಂತ, ಸೇಮ್ ಅದೇ ಪ್ರಿಂಟೌಟು ಅವ್ರಿಗೆ ಕಳಿಸಿ, ಇದು ಕೋರ್ಟ್ ಶೀಟಿಂಗ್ ಆರ್ಡ್ರು, ಈ ಲಿಂಕ್ ಇರ್ತಕ್ಕಂಥ ವೀಡಿಯೋಗಳನ್ನು ಡಿಲೆಕ್ಟ್ ಮಾಡಿ ಪ್ಲೀಸ್ ಅಂತ ಕಳಿಸಿದ್ದಾರೆ. ಏನು ಮಾಡೋಕ್ಕಾಗುತ್ತೆ? ಸೂಕ್ತ ಕಾರಣ ಹೇಳಿ. ಅಲ್ಲೇನು ಅತ್ಯಾಚಾರ ಆಗಿಲ್ಲ, ಅನಾಚಾರ ಆಗಿಲ್ಲ, ಬಡ್ಡಿ ದಂಧೆ ಮಾಡ್ತಾಯಿಲ್ಲ, ಏನು ಮಾಡಿಲ್ಲ ಅಂದರೆ, ನಾವು ಅಪಪ್ರಚಾರ ಮಾಡ್ತಾಯಿದ್ದೀವಿ ಅಂದರೆ ದಯವಿಟ್ಟು ಕ್ಷಮೆ ಇರಲಿ ಅಂತೇಳಿ ನಾವು ಡಿಲೆಕ್ಟ್ ಮಾಡ್ತೀವಿ. ಇಲ್ಲ ಅವರೇನಾದರೂ ನಮ್ಮ ವಿರುದ್ಧವಾಗಿ ಸಾಕ್ಷಿಗಳನ್ನು ತಗೊಂಡು ಹೋಗಿ ಕೋರ್ಟಿಗೆ ಕೊಟ್ಟರೆ, ಕೋರ್ಟ್ ಏನಾದರೂ ನಮಗೆ ಶಿಕ್ಷೆ ಕೊಟ್ಟರೆ ಶಿಕ್ಷೆ ಅನುಭವಿಸೋಕ್ಕೂ ರೆಡಿ, ಜೈಲಿಗೆ ಹೋಗೋಕ್ಕೂ ರೆಡಿ. ದಾಖಲಾತಿ ಇಲ್ಲದೆ ಇಲ್ಲಿವರೆಗೂ ನಾನು ಎಲ್ಲಿ ಮಾತನಾಡುವುದೂ ಇಲ್ಲ. ಧರ್ಮಸ್ಥಳ ಸಂಘದ ಬಗ್ಗೆ ಮಾತನಾಡಬೇಕಂದ್ರೆ ನಮ್ಮ ಹತ್ರ ದಾಖಲಾತಿ ಇದ್ದಾವ್ರಿ. ನನ್ನ ಬುಕ್ದಲ್ಲಿ ಇದೆ ದಾಖಲಾತಿ. ನಾನು ಸಂಘದ ಸದಸ್ಯ ಬಗ್ಗೆ ನನಗೆ ನನ್ನ ಬುಕ್ದಲ್ಲಿ ಇರ್ತಕ್ಕಂಥ ದಾಖಲಾತಿ ಇಟ್ಕೊಂಡೆ ನಾನು ಮಾತಾಡ್ಬೋದು. ಏನೆಲ್ಲ ಆಟ ಆಡಿದ್ದಾರೆ ಈ ಬುಕ್ದಲ್ಲಿ, ನಮ್ಮ ಹತ್ರ ಎಷ್ಟೆಷ್ಟು ಉಸ್ಲು ಮಾಡಿದ್ದಾರೆ ಎಂಬುದು ಸಾಕ್ಷಿ ಸಮೇತ ನಾನು ತೋರಿಸ್ತೀನಿ. ಅವರು ಸಮೇತ ನೋಡೋಗಿದ್ದಾರೆ, ಲೆಕ್ಕ ಕೂಡ ಮಾಡೋಗಿದ್ದಾರೆ. ಆದರೆ ವಾಪಸ್ ಬಂದಿಲ್ಲ ಬೋಳಿ ಮಕ್ಕಳು, ಇಲ್ಲಿವರೆಗೂ ವಾಪಸ್ ಬಂದಿಲ್ಲ. ಸರಿ ಮಾಡ್ತೀವಿ ಸರಿ ಮಾಡ್ತಾನೇ ಇದ್ದಾರೆ. ನೀವು ಸರಿ ಮಾಡುವಂಥ ಅವಶ್ಯಕತೆ ನಮಗಿಲ್ಲ. ಇಲ್ಲಿಯವರೆಗೆ ನಾನು ಕಟ್ಟಿರ್ತಕ್ಕಂಥ ದುಡ್ಡು ಜಾಸ್ತಿ ಆಗಿದೆ, ನನಗೆ ದುಡ್ಡು ವಾಪಸ್ ಕೊಡಿ, ಇಲ್ಲಾಂದರೆ ಬ್ಯಾಂಕಿನ ಸ್ಟೇಟ್ಮೆಂಟ್ ಕೊಡಿ. ಎರಡೇ ಪ್ರಶ್ನೆಗೆ ಆನ್ಸರ್ ಕೊಡದೆ ಓಡೋದ ಲೋಫರ್, ನಕಲಿ ದೇವಮಾನವನ ಅಪ್ಪಟ ಶಿಷ್ಯರು ಅಥವಾ ಏನನ್ನ ಅಂದ್ಕೊಳ್ರಿ. ಇಲ್ಲಿಯವರೆಗೂ ರೆಕಾರ್ಡ್ಸೇ ಕೊಟ್ಟಿಲ್ಲ ಆ ಲೋಫರ್ಗಳು. ಅವ್ರ ಹತ್ರ ಏನಾದರೂ ಕರೆಕ್ಟಾಗಿ ರೆಕಾರ್ಡ್ಸ್ ಇದ್ದಿದ್ರೆ ಜೊಜ್ಜೊ ಮೀಸೆ ಹಿಂಗೆ ತಿರುಗಿಕೊಂಬೇಕಾದ್ರೆ ಬಂದು ರೆಕಾರ್ಡ್ಸ್ ಬಿಸಾಕಿ ಕಟ್ಟೋ ಬೋಳಿ ಮಗನೇ ಅಂತೇಳಿ ಕಟ್ಸ್ಕೊಂಡು ಹೋಗ್ತಾಯಿದ್ರು. ನಾನು ಕಟ್ತೀನಿ ಬಾರೋ ಅಂತ ಕರಿತಾಯಿದ್ದೀನಿ, ಬರ್ತಾ ಇಲ್ಲ, ರೆಕಾರ್ಡ್ಸ್ ತರ್ತಾ ಇಲ್ಲ. ಜನಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಜಾಗೃತರಾಗಿ. ನಿಮ್ಮ ಜೋಬಿಗೆ ಕನ್ನ. ಇಡೀ ರಾತ್ರಿ ಹಗಲು 24 ಗಂಟೆ ಕೆಲಸ ಮಾಡ್ತಕ್ಕಂಥ ಡ್ರೈವರ್ಗಳಿದ್ದಾರೆ ರೀ. ನಮ್ಮಂಥ ಡ್ರೈವರ್ಗಳು ಸಮೇತ ಇದ್ದಾರೆ. ನಮ್ಮಂಥ ಡ್ರೈವರ್ಗಳು 24 ಗಂಟೆ ಕೆಲಸ ಮಾಡಿ ಗೇದು ರಕ್ತ ಬಸಿದು ಈ ಸಂಘಕ್ಕೆ ಕಟ್ಟುವಂಥ ವ್ಯಕ್ತಿಗಳಿದ್ದಾರೆ, ಡ್ರೈವರ್ಸ್ ಇದ್ದಾರೆ. ಲೆಕ್ಕ ಬೇಡವಾ? ಬಗ್ಗೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಒಂದು ಟೈಮ್ ಊಟ ಸಿಗುತ್ತೆ, ಒಂದು ಟೈಮ್ ಊಟ ಸಿಗಲ್ಲ. ಆ ಥರ ಸಿಚುವೇಷನ್ನಲ್ಲಿದ್ದು ಸಂಘಕ್ಕೆ ಬಂದರೆ ಮನೆ ಮುಂದಕ್ಕೆ ಅಥವಾ ನಮ್ಮ ಮರ್ಯಾದೆ ಹೋಗುತ್ತೆ ಅಂತೇಳಿ ಫೋನ್ಪೇ ಅದು ಇದು ಅಂತೇಳಿ ಎಲ್ಲ ವ್ಯವಸ್ಥೆ ಮಾಡಿಬಿಡ್ತೀವಿ ರೀ ನಾವು ಅವಾಗಿಂದವಾಗೆ. ಇವರು ನಮಗೆ ದಾಖಲಾತಿ ಕೊಡೋದಕ್ಕೆ ಯಾಕೆ ವ್ಯವಸ್ಥೆ ಮಾಡ್ತಾಯಿಲ್ಲ? ಇದ್ದರೆ ತಾನೇ ಕೊಡೋಕ್ಕೆ ಅವರಿಗೆ. ಆ ಲೋಫರ್ಗಳಿಗೆ ದಾಖಲಾತಿನೇ ಇಲ್ಲ. ದಾಖಲಾತಿ ಇದ್ದರೆ ಇಷ್ಟೊತ್ತಿಗೆ ಕೊಟ್ಟು ಏನೋ ಒಂದು ವ್ಯವಸ್ಥೆ ಮಾಡ್ತಾಯಿದ್ರು, ಇಲ್ಲಾಂದರೆ ಕೋರ್ಟಿಗಾದರೂ ಹೋಗ್ತಾಯಿದ್ರು ಕಟ್ತಾ ಇಲ್ಲ ಅಂತೇಳಿ. ಯಾಕೆ ಹೋಗ್ತಾ ಇಲ್ಲ ಅಂದರೆ, ಇಲ್ಲಪ್ಪ ಅವರ ಬುಕ್ದಲ್ಲಿ ಆ ಬುಕ್ಕ ನೋಡ್ಕೊಂಡು ಕಟ್ಬೇಕಂತೆ. ಅಯ್ಯೋ ಲೋಫರ್ ನಕಲಿ ದೇವಮಾನವ, ನಿಮ್ಮ ಸದಸ್ಯರಿಗೆ ನೀನು ಯಾವ ಬ್ಯಾಂಕಲ್ಲಿ ಸಾಲ ತೊಗೊಂಡಿದ್ದೀಯಾ ನಮ್ಮ ಹೆಸ್ರ ಮೇಲೆ ಅದನ್ನೆಲ್ಲ ದಾಖಲಾತಿ ಕಳಿಸು, ಅಥವಾ ನೀನೇ ತಿಂದ್ಕೊಂಡು ಎದ್ಕೊಂಡು ಹೋಗಿ, ನನಗಂತೂ ಗೊತ್ತಿಲ್ಲ. ನೀನು ನಮ್ಮ ಹೆಸ್ರು ಹೇಳಿ, ನಮ್ಮ ಸಂಘದ ಹೆಸ್ರು ಹೇಳಿ ಲಕ್ಷಗಟ್ಟಲೆ ಲೂಟಿ ಮಾಡಿರೋ ಹೊತ್ತಿಗೆ ನಮಗೆ ಆ ಲೆಕ್ಕವನ್ನು ತೋರಿಸ್ತಾ ಇಲ್ಲ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೀವೇ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೇ ಇರೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.